ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಡಿಚ್ಚಿ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಬಿಳಿ ಕೂದಲು ಕಡಿಮೆ ಆಗಲು ಸಹಾಯ ಮಾಡುವ ಒಂದೊಳ್ಳೆ ಸಿಂಪಲ್ ಮನೆ ಮದ್ದು ಹೇಳ್ತೀನಿ. ಅದ್ಯಾವುದು ಅಂತಂದರೆ ಅದು ಬೆಳ್ಳುಳ್ಳಿ ಎಣ್ಣೆ. ಇದನ್ನು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಬೋದು. ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ, ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಮೊದಲಿಗೆ ಬಿಳಿ ಕೂದಲು ಯಾಕೆ ಬರುತ್ತೆ ಅಂತ ತಿಳ್ಕೊಳ್ಳೋದಾದರೆ, ಮೊದಲಿಗೆ ಸ್ಟ್ರೆಸ್ಸಿಂದ ಬರುತ್ತೆ. ತುಂಬ ಸ್ಟ್ರೆಸ್ ಇದ್ದರೆ, ಅದು ಇದು ಏನಾದರೂ ಒಂದು ತಲೆಗೆ ತುಂಬಾ ಸ್ಟ್ರೆಸ್ ಇದ್ದು ಅಂಥವ್ರಿಗೆ ಬಿಳಿ ಕೂದಲು ಜಾಸ್ತಿ ಕಾಣಿಸುತ್ತೆ. ಅದ್ರ ಜೊತೆ ನ್ಯೂಟ್ರಿಷನ್ ಕಡಿಮೆ ಆದರೆ, ಏನಾದರೂ ನಾವು ತಗೊಳ್ಳೋ ಫುಡ್ಡಲ್ಲಿ ಪ್ರೋಟೀನ್ಸ್ ಕಡಿಮೆ ಆದರೆ ಅದರಿಂದನೂ ಕೂಡ ಬಿಳಿ ಕೂದಲು ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಅದ್ರ ಜೊತೆಗೆ ಹೊರಗಡೆ ಪೊಲ್ಯೂಷನಿಂದ, ಈಗ ಆಲ್ರೆಡಿ ಸಮ್ಮರ್ ಸ್ಟಾರ್ಟ್ ಆಗಿದೆ, ಪೊಲ್ಯೂಷನ್ ಜಾಸ್ತಿ ಇರುತ್ತೆ. ಪೊಲ್ಯೂಷನಿಂದನೂ ಕೂಡ ಬಿಳಿ ಕೂದಲು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಅದ್ರ ಜೊತೆ ನಾವು ಬಳಸೋ ಕೆಮಿಕಲ್ ಶಾಂಪುಗಳಿಂದ, ಅಂತಂದರೆ ಟಿ ವಿಯಲ್ಲಿ ನೋಡ್ತೀವಿ, ಅಡ್ವರ್ಟೈಸಲ್ಲಿ ನೋಡ್ತೀವಿ, ಅದಿಷ್ಟ ಆದರೆ ಯಾವ ಶಾಂಪು ಇಷ್ಟ ಆಗುತ್ತೋ ಆ ಶಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡ್ತೀವಿ. ಅದರಿಂದನೂ ಕೂಡ ಹೇರ್ ಡ್ಯಾಂಡ್ರಫ್ ಆಗುತ್ತೆ, ಹೇರ್ ಫಾಲ್ ಆಗುತ್ತೆ, ಜೊತೆಗೆ ಬಿಳಿ ಕೂದಲು ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ಕೆಲವರಿಗೆ ಏಜ್ ಚಿಕ್ಕದಿರುತ್ತೆ, ಅಂದರೆ ಏಜ್ ಸ್ವಲ್ಪ ಕಮ್ಮಿ ಇದ್ದರೂ ಕೂಡ ಅಂಥವ್ರಿಗೆ ಬಿಳಿ ಕೂದಲು ಕಾಣಿಸ್ತಾ ಇರುತ್ತೆ. ಜಾಸ್ತಿ ಅಂತಂದರೆ ನೋಡೋದಕ್ಕೆ ಏಜ್ ಆಗಿದೆ ಅನ್ನೋ ಥರನೇ ಬಿಳಿ ಕೂದಲು ಬರುವಂಥ ಚಾನ್ಸಸ್ಗಳಿರುತ್ತೆ. ಇನ್ನು ಕೆಲವ್ರಿಗೆ ಏಜ್ ಆಗಿದ್ದರೂ ಕೂಡ ಕೆಲವರಿಗೆ ಬಿಳಿ ಕೂದಲು ಬಂದಿರಲ್ಲ, ಅಷ್ಟೇ ಕಪ್ಪಾಗಿರುತ್ತೆ, ಯಾವುದೇ ರೀತಿ ಬಿಳಿ ಕೂದಲು ಬಂದಿರಲ್ಲ ಅವ್ರಿಗೆ, ಆ ರೀತಿ ಕೂಡ ಇರುತ್ತೆ. ಇನ್ನು ಈ ಬಿಳಿ ಕೂದಲನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುವಂಥ ಮನೆ ಮದ್ದು ಯಾವುದು ಅಂತಂದರೆ ಅದು ಬೆಳ್ಳುಳ್ಳಿ ಎಣ್ಣೆ. ತುಂಬಾ ಸಿಂಪಲಾಗಿ ಮಾಡ್ಕೊಬೋದು. ವಾರಕ್ಕೊಂದೆರಡು ದಿನ ಈ ರೀತಿಯಾಗಿ ಬೆಳ್ಳುಳ್ಳಿ ಎಣ್ಣೆನ ತಲೆಗೆ ಹಚ್ಚಿ ಹೇರ್ ವಾಶ್ ಮಾಡೋದ್ರಿಂದ ಬಿಳಿ ಕೂದಲು ಸ್ವಲ್ಪ ಕಮ್ಮಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಪೂರ್ತಿಯಾಗಿ ಕಮ್ಮಿಯಾಗಿ ಇಮ್ಮಿಡಿಯೇಟ್ ಬ್ಲ್ಯಾಕ್ ಹೇರ್ಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಅಂದರೆ ಸ್ವಲ್ಪ ಸ್ವಲ್ಪನೇ ರೆಡ್ಯೂಸ್ ಆಗ್ತಾ ಬರುತ್ತೆ. ನೀವು ಒಂದ್ಸತಿ ಬೇಕಾದರೆ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಕಂಟಿನ್ಯೂ ಮಾಡ್ಕೊಳ್ಳಿ. ಹಾಗೆ ಹೇಗಿತ್ತು ಅಂತ ನಿಮ್ಮ ಕಮೆಂಟ್ ಮೂಲಕ ಕಮೆಂಟ್ ತಿಳಿಸಿ ನನಗೆ. ಇನ್ನು ಈ ಬೆಳ್ಳುಳ್ಳಿ ಎಣ್ಣೆ ಮಾಡೋದಕ್ಕೆ ಒಂದುಂಡೆ ಪೂರ್ತಿಯಾಗಿ ಬೆಳ್ಳುಳ್ಳಿ ತಗೊಳ್ಳಿ. ಸುಮಾರು ಒಂದು 8 ರಿಂದ 9 ಎಸಳು ಬೆಳ್ಳುಳ್ಳಿ ಬರುತ್ತಲ್ಲ, ಅದು ಪೂರ್ತಿಯಾಗಿ ಅಂದರೆ ಒಂದು ಉಂಡೆ ಪೂರ್ತಿ ತೊಗೊಂಡ್ರೆ ಸಾಕಾಗುತ್ತೆ. ಅದಕ್ಕೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್, ಮ್ಯಾಕ್ಸಿಮಮ್ 3 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ತೊಗೊಳ್ಳಿ. ಇವಾಗ ಈ ಬೆಳ್ಳುಳ್ಳಿನ ನೀಟಾಗಿ ಕ್ರಷ್ ಮಾಡ್ಕೊಳ್ಳಿ, ಅಂದರೆ ಸ್ವಲ್ಪ ಜಜ್ಕೊಳ್ಳಿ ಅದನ್ನ. ಅಂದರೆ ಅದು ಪೂರ್ತಿಯಾಗಿ ಜಜ್ಜೋದೇನು ಬೇಡ, ಮಾಮೂಲಿ ಜಜ್ಕೊಳ್ಳಿ. ಸ್ವಲ್ಪ ಕುಟ್ಟಣಿಗೆ ಇರುತ್ತಲ್ಲ ಅದರಲ್ಲಿ ಒಂದು ಸ್ವಲ್ಪ ಜಜ್ಜಿಟ್ಕೊಳ್ಳಿ. ಅದನ್ನು ಇವಾಗ ನಾವು ಎಣ್ಣೆ ತೊಗೊಂಡಿದ್ವಲ್ಲ ಆ ಕಪ್ಪಿಗೆ ಹಾಕ್ಕೊಳ್ಳಿ. ಅಂದರೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು, 3 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆಗೆ ಈ ಕ್ರಷ್ ಮಾಡಿರುವಂಥ ಬೆಳ್ಳುಳ್ಳಿನ ಸೇರಿಸ್ಬಿಟ್ಟು ಲೋ ಫ್ಲೇಮಲ್ಲಿಟ್ಟು, ತುಂಬಾ ಹೈ ಫ್ಲೇಮಲ್ಲ, ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಏಕೆಂದರೆ ಬೆಳ್ಳುಳ್ಳಿ ಸೀದೋಗಬಾರ್ದು, ಹಾಗಾಗಿ ಲೋ ಫ್ಲೇಮಲ್ಲಿಟ್ಟು ನೀಟಾಗಿ ಕುದಿಸ್ಕೊಳ್ಳಿ. ಅದನ್ನ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಅದನ್ನು ಫಿಲ್ಟರ್ ಮಾಡಿಟ್ಕೊಳ್ಳಿ. ಇನ್ನು ಇದನ್ನು ಹೇಗೆ ಬಳಸೋದು ಅಂತಂದರೆ, ವಾರಕ್ಕೊಂದೆರಡು ಸತಿ ಇದನ್ನು ಬಳಸ್ಬೋದು ನೀವು. ತುಂಬ ಅಂದರೆ ಸ್ಕ್ಯಾಲ್ಪ್ಗೆ ನೀಟಾಗಿ ತಲೆ ಬುಡದಿಂದ ಹಿಡಿದು ಹೇರ್ ಲೆಂತ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನೀಟಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡಿ. ಅದಾದಮೇಲೆ 30 ಮಿನಿಟ್ ಬಿಟ್ಟು ನೀವು ಹೇರ್ ವಾಶ್ ಮಾಡ್ಬೋದು. ಅಂದರೆ ಹೇರ್ ವಾಶ್ ಮಾಮೂಲಿ ನಾನು ಮೊದಲೇ ಹೇಳಿದಾಗೆ ಕೆಲವೊಂದಷ್ಟು ವೀಡಿಯೋಸ್ಗಳಲ್ಲಿ ನಾನು ಶೇರ್ ಮಾಡಿದ್ದೀನಿ. ಹೇರ್ ವಾಶ್ನ ನೀವು ಕಂಪ್ಲೀಟಾಗಿ ತಣ್ಣೀರಲ್ಲೇ ಹೇರ್ ವಾಶ್ ಮಾಡೋದ್ರಿಂದ, ಅಥವಾ ಸ್ವಲ್ಪ ನಿಮಗೆ ತಣ್ಣೀರಾಗಲ್ಲ, ಕೋಲ್ಡ್ ಆಗುತ್ತೆ ಅನ್ನೋದಾದರೆ ಸ್ವಲ್ಪ ಬೆಚ್ಚಗಿನ ನೀರಲ್ಲಿ, ತುಂಬ ಬಿಸಿ ನೀರಲ್ಲಿ ಹೇರ್ ವಾಶ್ ಮಾಡಿಬಿಡಿ. ಸ್ವಲ್ಪ ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡಿ. ಇದರಿಂದ ಹೇರ್ ಫಾಲ್ ಆಗೋದು ಕಂಟ್ರೋಲ್ ಆಗುತ್ತೆ, ಹೇರ್ ಡ್ಯಾಂಡ್ರಫ್ ಆಗೋದು ಕಂಟ್ರೋಲ್ ಆಗುತ್ತೆ, ಹಾಗೆ ಹೇರ್ ಗ್ರೋತ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಈ ಎಣ್ಣೆನ ನೀವು ಬೇಕಂದರೆ ಅಕಸ್ಮಾತ್ 30 ಮಿನಿಟ್ ಬಿಟ್ಟು ಹೇರ್ ವಾಶ್ ಮಾಡೋಕ್ಕಾಗಲ್ಲ, ನಮಗೆ ಬ್ಯುಸಿ ಇರುತ್ತೆ, ನಾವು ಕೆಲ್ಸಕ್ಕೆ ಹೋಗೋರು ಇರ್ತೀವಿ, ಎಲ್ಲ ಇರ್ತೀವಿ ಅನ್ನೋದಾದರೆ ನೀವು ಓವರ್ನೈಟ್ ಕೂಡ ಹಚ್ಕೊಂಡು ಅದಾದಮೇಲೆ ಮಾರ್ನಿಂಗ್ ಬೆಳಿಗ್ಗೆ ನೀವು ಹೇರ್ ವಾಶ್ನ ಮಾಡ್ಬೋದು. ಈ ರೀತಿಯೂ ಕೂಡ ಮಾಡ್ಬೋದು. ಅಂದರೆ ಕಂಪ್ಲೀಟಾಗಿ 1-2 ದಿನ ಬಿಡೋಕ್ಕೆ ಹೋಗ್ಬೇಡಿ, ಓವರ್ನೈಟ್ ಬಿಟ್ಟರೆ ಸಾಕು, ಇಲ್ಲಾಂದರೆ 30 ಮಿನಿಟ್ಸ್ ಬಿಟ್ಟರೆ ಸಾಕಾಗುತ್ತೆ. ಈ ರೀತಿ ನೀವು ವಾರಕ್ಕೊಂದೆರಡು ಸತಿ ಈ ರೀತಿ ಅಪ್ಲೈ ಮಾಡ್ತಾ ಬಂದರೆ ಅಟ್ಲೀಸ್ಟ್ 1-2-3 ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಸ್ವಲ್ಪ ಸ್ವಲ್ಪನೇ ಹೇರ್ ಗ್ರೋತ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಬಿಳಿ ಕೂದಲಿರೋದೆಲ್ಲ ಕಡಿಮೆ ಆಗೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಇದರ ಬೆನಿಫಿಟ್ಸ್ ಏನು ಅಂತಂದರೆ ಹೇರ್ ರೂಟ್ಸ್ನ ಸ್ಟ್ರಾಂಗ್ ಮಾಡುತ್ತೆ, ಬಿಳಿ ಕೂದಲು ಕಡಿಮೆ ಆಗೋದಕ್ಕೆ ಸಹಾಯ ಮಾಡುತ್ತೆ, ಜೊತೆಗೆ ಹೇರ್ ಡ್ಯಾಂಡ್ರಫ್ ಆಗೋದು ಕೂಡ ಕಡಿಮೆ ಆಗೋದಕ್ಕೆ ಸಹಾಯ ಮಾಡುತ್ತೆ, ಹೇರ್ ಫಾಲ್ ಆಗೋದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅದೆಲ್ಲದ್ರ ಜೊತೆಗೆ ಹೇರ್ ಗ್ರೋತ್ ಆಗೋದಕ್ಕೆ ನಿಮಗೆ ತುಂಬಾ ಇಂಪ್ರೂವ್ಮೆಂಟ್ ಆಗಿ ಸಹಾಯ ಮಾಡ್ತಾ ಹೋಗುತ್ತೆ. ನೀವು ಅನ್ಕೊಬೋದು ಈ ಬೆಳ್ಳುಳ್ಳಿ ಎಣ್ಣೆ ಬಳಸಿದ್ರೆ ವರ್ಕ್ ಆಗುತ್ತಾ, ಅಥವಾ ಏನಾದರೂ ಬೆಳ್ಳುಳ್ಳಿ ಥರ ಸ್ಮೆಲ್ ಬರುತ್ತಾ, ಹೇಗೆ ಏನು ಅಂತ ಅಂದ್ಬಿಟ್ಟು. ಆದರೆ ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಇರುವಂಥ ಅಥವಾ ಬೆಳ್ಳುಳ್ಳಿಯಲ್ಲಿ ಇರುವಂಥ ನ್ಯೂಟ್ರಿಯೆಂಟ್ಸು ಹೇರ್ ಹೆಲ್ತಿಯಾಗಿ ಇರೋದಕ್ಕೆ ಇಂಪ್ರೂವ್
ಮಾಡುತ್ತೆ ಅಥವಾ ಹೇರ್ ಗ್ರೋತ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಸ್ಮೆಲ್ ಅಂತ ಅನ್ನಿಸ್ಬೋದು, ಅಂದರೆ ಬರ್ತಾ ಬರ್ತಾ ಯೂಸ್ ಮಾಡ್ತಾ 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 ನಿಮಗೆ ಅದು ಅಡ್ಜಸ್ಟ್ ಆಗುತ್ತೆ. ಸ್ಮೆಲ್ ಅಂತ ಅಷ್ಟೊಂದು ಸ್ಮೆಲ್ಲಾಗಿ ಬರೋದಿಲ್ಲ, ಏಕೆಂದರೆ ನೀವು ಮೈಲ್ಡ್ ಶಾಂಪೂ ಹಾಕಿ ಯೂಸ್ ಮಾಡಿ ಹೇರ್ ವಾಶ್ ಮಾಡೋದ್ರಿಂದ ಅಷ್ಟೊಂದು ಸ್ಮೆಲ್ ಬರೋದಿಲ್ಲ. ನಿಜಕ್ಕೂ ಕೂಡ ಈ ಬೆಳ್ಳುಳ್ಳಿ ಎಣ್ಣೆಯಿಂದ ಹೇರ್ ಫಾಲ್ ಆಗೋದು ಕಂಟ್ರೋಲ್ ಆಗುತ್ತೆ, ಹೇರ್ ಡ್ಯಾಂಡ್ರಫ್ ಆಗೋದು ಕಂಟ್ರೋಲ್ ಆಗುತ್ತೆ, ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಜೊತೆಗೆ ಬಿಳಿ ಕೂದಲು ಕಡಿಮೆ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಆಲ್ಮೋಸ್ಟ್ ನಮ್ಮ ಮನೆಯಲ್ಲೂ ಕೂಡ ಈ ರೀತಿಯಾಗಿ ಬಳಸ್ತಾ ಇದ್ದಾರೆ ಬೆಳ್ಳುಳ್ಳಿ ಎಣ್ಣೆನ. ಸ್ವಲ್ಪ ತಲೆ ಸ್ನಾನ ಮಾಡೋದಕ್ಕೆ, ಅಂದರೆ ತುಂಬ ಎಲ್ಲರೂ ಔಟ್ಸೈಡ್ ಹೋಗೋದಕ್ಕೆ ಸುಮ್ಮನೆ ಅಪ್ಲೈ ಮಾಡಿಕೊಂಡು ಒಂದಿನ ಇಡೀ ಬಿಡೋದಕ್ಕೆ ಆ ರೀತಿ ಎಲ್ಲ ಯೂಸ್ ಮಾಡೋದಿಲ್ಲ. ಹೇರ್ ವಾಶ್ ಮಾಡ್ತೀನಿ ಅಂದರೆ ಒಂದು 30 ಮಿನಿಟ್ಸ್ ಅಥವಾ 1 ಅವರ್ 2 ಅವರ್ ಮುಂಚೆಲಿ ಈ ರೀತಿಯಾಗಿ ಬೆಳ್ಳುಳ್ಳಿ ಎಣ್ಣೆನ ಯೂಸ್ ಮಾಡಿ ಅಪ್ಲೈ ಮಾಡಿ ಮಸಾಜ್ ಮಾಡಿ ಅದಾದಮೇಲೆ ಹೇರ್ ವಾಶ್ ಮಾಡ್ತೀವಿ. ತುಂಬ ಕೆಲವರಿಗೆ ಬೆಳ್ಳುಳ್ಳಿ ಸ್ಮೆಲ್ ಆಗಲ್ಲ ಅಂತಂದರೆ ನೀವು ಬೇಕಂದರೆ ಒಂದು ಸ್ವಲ್ಪ ಶಾಂಪೂನ ಜಾಸ್ತಿನೇ ಯೂಸ್ ಮಾಡ್ಬೋದು. ಅಂದರೆ ತುಂಬ ಓವರಾಗಿ ಶಾಂಪೂನ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಅದು ಕೂಡ ಹೇರ್ ಫಾಲ್ ಆಗೋದಕ್ಕೆ ಸ್ವಲ್ಪ ಒಂದು ಪ್ರಾಬ್ಲಮ್ ಅಂತಲೇ ಅನ್ಬೋದು. ಹೇರ್ ಫಾಲ್ ಆಗುತ್ತೆ, ಹೇರ್ ಡ್ಯಾಂಡ್ರಫ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಮೈಲ್ಡ್ ಶಾಂಪು, ತುಂಬಾ ಮೈಲ್ಡ್ ಆಗಿರೋ ಶಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡಿ ನಿಮ್ಮ ಹೇರ್ನ ಹೆಲ್ದಿಯಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆದಷ್ಟು ಹೆಲ್ದಿಯಾಗಿರೋ ಫುಡ್ನ ತಿನ್ನಿ ಅಥವಾ ಚೆನ್ನಾಗಿ ನೀರು ಕುಡೀರಿ. ನೀರು ಕುಡಿಯೋದ್ರಿಂದನೂ ಕೂಡ ಹೇರ್ ಗ್ರೋತ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ಸ್ಕಿನ್ ಗ್ಲೋ ಆಗೋದಕ್ಕೂ, ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು. ಫೇಸ್ ತುಂಬ ಚೆನ್ನಾಗಿ ಕ್ಲಿಯರ್ ಆಗುತ್ತೆ, ಪಿಂಪಲ್ಸ್ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ, ಡಾರ್ಕ್ ಸರ್ಕಲ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಚೆನ್ನಾಗಿ ನೀರು ಕುಡಿಬೇಕು, ನ್ಯೂಟ್ರಿಯೆಂಟ್ಸ್ ಫುಡ್ನ ಹೆಲ್ದಿಯಾಗಿ ತಿನ್ನಿ, ಹೆಲ್ದಿಯಾಗಿ ಊಟ ಮಾಡಿ, ಹೆಲ್ದಿಯಾಗಿರಿ ಆಲ್ಮೋಸ್ಟು. ಜೊತೆಗೆ ಏನಂತಂದರೆ, ನಾವು ಇದೆಲ್ಲ ಹೇರ್ ಪ್ಯಾಕು ಅಥವಾ ಹೇರ್ ಆಯಿಲು ಮನೆಯಲ್ಲೇ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ಮನೆಯಲ್ಲೇ ಹೇರ್ ಕೇರ್ನ ಮಾಡ್ಬೋದು. ಸಲೂನ್ಗೆ ಹೋಗೋಷ್ಟೇನು ಬೇಕಾಗಲ್ಲ. ಅಗಸೆ ಬೀಜದಿಂದ ಹೇರ್ ಜೆಲ್ನ ಮಾಡ್ಕೊಂಡು ಅದನ್ನೇ ಕಂಡೀಷ್ನರ್ ಆಗಿ ಯೂಸ್ ಮಾಡ್ಬೋದು, ಅಥವಾ ಆನಿಯನ್ ಹೇರ್ ಪ್ಯಾಕ್ ಹಾಕೊಬೋದು. ಆ ರೀತಿಯಾಗಿ ಮಾಡ್ತಾ ಹೋದರೆ ನಮ್ಮ ಹೇರು ನಮಗೆ ಸ್ಟ್ರಾಂಗ್ ಆಗಿ ಹೆಲ್ದಿಯಾಗಿ ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಇದೆಲ್ಲದ್ರ ಜೊತೆಗೆ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಬೇಕು, ಟೆನ್ಷನ್ಸ್ನ ಕಡಿಮೆ ಮಾಡ್ಕೊಳ್ಬೇಕು ಆಲ್ಮೋಸ್ಟು. ಅದ್ರ ಜೊತೆಗೆ ಹೇರ್ ಕೇರ್ ಮಾಡುವಾಗ ಸ್ವಲ್ಪ ಬ್ರೈಡ್ ಯೂಸ್ ಮಾಡಬೇಕು. ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ರೀತಿ ಹೇರ್ ಕೇರ್ ಮಾಡಬೇಕು ಅನ್ನೋದನ್ನು ಸ್ವಲ್ಪ ತಿಳ್ಕೊಂಡಿರಬೇಕು. ಜೊತೆಗೆ ಔಟ್ಸೈಡ್ ಹೋದಾಗ ಸ್ವಲ್ಪ ಹೇರ್ನ ನೀಟಾಗಿ ನೀಟಾಗಿ ಹೇರ್ ಕೇರ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ತುಂಬ ಡಸ್ಟ್ ಇರೋ ಕಡೆ, ಪೊಲ್ಯೂಷನ್ ಜಾಸ್ತಿ ಇರೋ ಕಡೆ ಹೇರ್ನ ಬಿಟ್ಟಷ್ಟು ಡ್ಯಾಂಡ್ರಫ್ ಆಗುತ್ತೆ, ಹೇರ್ ಫಾಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಆದಷ್ಟು ಕೊಬ್ಬರಿ ಎಣ್ಣೆನೇ ಬಳಸೋದಕ್ಕೆ ಟ್ರೈ ಮಾಡಿ. ಆಮೇಲೆ ಮೈಲ್ಡ್ ಶಾಂಪೂಗಳನ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಜೊತೆಗೆ ವುಡನ್ ಕೂಮ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾವುದೇ ರೀತಿ ಪ್ಲಾಸ್ಟಿಕ್ ಆಗಲಿ ಬೇರೆ ರೀತಿ ಆಗಲಿ ಕೂಮ್ ಬಳಸೋಕ್ಕಿಂತ ವುಡನ್ ಕೂಂಬೆ ಬೆಸ್ಟ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನೀವು ಹೇರ್ನ ಆದಷ್ಟು ಹೇರ್ ಡ್ರೈಯರ್ ಯೂಸ್ ಮಾಡೋದಾಗಲಿ, ಸ್ಟ್ರೈಟ್ನರ್ ಯೂಸ್ ಮಾಡೋದಾಗಲಿ, ಅಥವಾ ಏನಾದರೂ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ಅದೆಲ್ಲ ಮಾಡೋಕ್ಕಿಂತ ಮನೆಯಲ್ಲೇ ನ್ಯಾಚುರಲ್ ಆಗಿ ಬೆಳೆಸ್ಕೊಳ್ತಾ ಹೋಗಿ. ಹೇಗೆ ದೇವ್ರು ಕೊಟ್ಟಿದ್ದಾನೋ ಅದೇ ರೀತಿ ಬೆಳೆಸ್ಕೊಳ್ತಾ ಹೋಗಿ, ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.